ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಮೋಡ ಕವಿದ ವಾತಾವರಣ ಇದು ರೀಸೆಂಟ್ ಆಗಿ ಕನ್ನಡ ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಶೀಲಾ ಎಂ ಸ್ವಾಮಿ, ಸಾತ್ವಿಕಾ ಅಂಡ್ ಮೋಕ್ಷಾ ಕುಶಾಲ್. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ಚೆರೀಶ್ ಹಾಗೂ ಸಾತ್ವಿಕಾ, ಸೌಪರ್ಣಿಕಾ ಹಾಗೂ ಅವಳ ಬಾವಿ ಗಂಡ ಈ 4 ಜನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ರೆಸಾರ್ಟ್ ಅಲ್ಲಿ ಮೀಟ್ ಮಾಡ್ತಾರೆ. ಮೇಲ್ನೋಟಕ್ಕೆ ಎರಡು ಕಪಲ್ಸ್ ಒಬ್ರಿಗೆ ಒಬ್ರು ಪರಿಚಯ ಇಲ್ದಿರೋ ತರ ಕಂಡರು ಫ್ಲಾಶ್ ಬ್ಯಾಕ್ ಅಲ್ಲಿ ಒಬ್ರಿಗೆ ಒಬ್ರು ಕನೆಕ್ಟ್ ಆಗಿರೋದಾದ್ರೂ ಹೇಗೆ, ಹಾಗೂ ಅವರ ಫ್ಲಾಶ್ ಬ್ಯಾಕ್ ಸ್ಟೋರಿಗಳಾದ್ರೂ ಏನು, ಆ ಫ್ಲಾಶ್ ಬ್ಯಾಕ್ ಸ್ಟೋರಿಗಳಿಂದಾಗಿ ಪ್ರಸ್ತುತ ಆ 4 ಜನರ ಜೀವನವು ಹೇಗೆ ಕಂಪ್ಲೀಟ್ಲಿ ಬದಲಾಗುತ್ತೆ ಅನ್ನೋದೇ ಈ ಒಂದು ಫಿಲಂ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಶೀಲಾ ಎಂ ಸ್ವಾಮಿ ಆಸ್ ಚೆರೀಶ್, ನನಗೆ ಈ ಒಂದು ಫಿಲಂ ಅಲ್ಲಿ ಅವರ ಆಕ್ಟಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಲಿಲ್ಲ. ಈ ಫಿಲಂ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಅವರ ಎಕ್ಸ್ಪ್ರೆಷನ್ಸ್ ಮತ್ತೆ ಆಕ್ಟಿಂಗ್ ನಾಟ್ ಅಪ್ ಟು ದ ಮಾರ್ಕ್ ಅಂತಾನೆ ಹೇಳ್ಬೋದು. ಸಾತ್ವಿಕಾ ಆಸ್ ಸಾತ್ವಿಕಾ, ಅವರ ಆಕ್ಟಿಂಗ್ ಈ ಫಿಲಂ ಅಲ್ಲಿ ಇಂಪ್ರೆಸಿವ್ ಆಗಿ ಬಂದಿದೆ. ಅವರಿಗೆ ಸಿಕ್ಕಿರುವಂತಹ ಪಾತ್ರನ ಅವರು ಎಷ್ಟು ಬೇಕೋ ಅಷ್ಟು ನೀಟ್ ಆಗಿ ಅಭಿನಯಿಸಿದ್ದಾರೆ. ಮೋಕ್ಷಾ ಕುಶಾಲ್ ಆಸ್ ಸೌಪರ್ಣಿಕಾ, ಈ ಫಿಲಂ ನ ಮೇನ್ ಪ್ಲಾಟ್ ಮೇನ್ ಆಗಿ ನಿಂತಿರೋದೇ ಈ ಒಂದು ಕ್ಯಾರೆಕ್ಟರ್ ಮೇಲೆ. ಅವ್ರಿಗೆ ಈ ಫಿಲಂ ಅಲ್ಲಿ ಆಕ್ಟಿಂಗ್ ಗೆ ಸ್ಕೋಪ್ ಇರುವಂತಹ ಕ್ಯಾರೆಕ್ಟರ್ ಸಿಕ್ಕಿದೆ. ನಾರ್ಮಲ್ ಸೀನ್ಸ್ ಅಲ್ಲಿ ಅವರ ಆಕ್ಟಿಂಗ್ ಡೀಸೆಂಟ್ ಆಗಿ ಬಂದಿದೆ, ಆದ್ರೂ ಸೆಕೆಂಡ್ ಹಾಫ್ ನಲ್ಲಿ ಬರುವಂತಹ ಒಂದಷ್ಟು ಚಾಲೆಂಜಿಂಗ್ ಸೀನ್ಸ್ ಅಲ್ಲಿ ಅವರ ಆಕ್ಟಿಂಗ್ ಮಿಸ್ಫೈರ್ ಆಗಿದೆ ಅಂತಾನೆ ಹೇಳ್ಬೋದು. ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ರೋಲ್ ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ರೂಟೀನ್ ಲವ್ ಸ್ಟೋರಿನೇ ಮಾಡ್ಕೊಂಡಿದ್ದಾರೆ. ಸ್ಟೋರಿ ಮೇಲೆ ವರ್ಕ್ ಮಾಡಿರೋದು ನನಗೆಲ್ಲೂ ಕೂಡ ಕಾಣಿಸ್ಲಿಲ್ಲ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲಂ ಅಲ್ಲಿ ರೂಟೀನ್ ಫೀಲ್ ಗುಡ್ ಐಡಿಯಾಸ್ ನ ಟ್ರೈ ಮಾಡಿದ್ದಾರೆ. ಇಂಟರ್ವಲ್ ಬ್ಲಾಕ್ ಅಲ್ಲಿ ಬರುವಂತಹ ಮಿಸ್ಟರ್ ಮ್ಯಾನ್ ಟ್ವಿಸ್ಟ್ ಒಂದು ಬಿಟ್ರೆ, ಫಸ್ಟ್ ಹಾಫ್ ಅಲ್ಲಿ ಮೆಜಾರಿಟಿ ಆಫ್ ದ ಪೋರ್ಷನ್ಸ್ ಅಲ್ಲಿ ಸ್ಕ್ರೀನ್ ಪ್ಲೇ ತುಂಬಾ ಪ್ಲೇನ್ ಆಗಿ ತಗೊಂಡೋಗಿದ್ದಾರೆ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ತರಾನೇ ಸಿಂಪಲ್ ಸುನಿ ಅವರು ಈ ಒಂದು ಫಿಲಂ ಅಲ್ಲೂ ಡಬಲ್ ಮೀನಿಂಗ್ ಆಗಿ ಸೌಂಡ್ ಆಗುವಂತಹ ಒಂದಷ್ಟು ಒನ್ ಲೈನರ್ಸ್ ನ ಟ್ರೈ ಮಾಡಿದ್ದಾರೆ, ಆದ್ರೂ ಈ ಫಿಲಂ ಅಲ್ಲಿ ಅದು ವರ್ಕ್ ಆಗಿಲ್ಲ. ಈ ಎಲ್ಲಾ ಪಾಯಿಂಟ್ಸ್ ಇಂದಾಗಿ ಈ ಫಿಲಂ ನ ಫಸ್ಟ್ ಹಾಫ್ ನನಗೆ ವರ್ಕ್ ಆಗ್ಲಿಲ್ಲ. ಈ ಫಿಲಂ ನ ಸೆಕೆಂಡ್ ಹಾಫ್ ಗೆ ಬರೋದಾದ್ರೆ, ಪ್ಲೇನ್ ಆಗಿ ಹೋಗ್ತಿದ್ದಂತಹ ಫಿಲಂ ಅಲ್ಲಿ ಒಂದಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ನ ಆಡ್ ಮಾಡೋದ್ರ ಜೊತೆಗೆ ಸ್ಕ್ರೀನ್ ಪ್ಲೇ ನ ಗ್ರಿಪ್ಪಿಂಗ್ ಆಗಿ ತಗೊಂಡೋಗಕ್ಕೆ ಟ್ರೈ ಮಾಡಿದ್ದಾರೆ, ಆದ್ರೂ ಆ ಪೋರ್ಷನ್ಸ್ ಅಲ್ಲಿ ಸ್ಕ್ರೀನ್ ಪ್ಲೇ ಎಫೆಕ್ಟಿವ್ ಆಗಿ ಬಂದಿಲ್ಲ. ಸೆಕೆಂಡ್ ಹಾಫ್ ನಲ್ಲಿ ಬರುವಂತಹ ಒಂದು ಸೈಕಾಲಜಿಕಲ್ ಟ್ವಿಸ್ಟ್ ಈ ಫಿಲಂ ನ ಕಾಂಟೆಕ್ಸ್ಟ್ ಅಲ್ಲಿ ಒಳ್ಳೆ ಐಡಿಯಾನೇ, ಆದ್ರೂ ಕಾರಣಾಂತರಗಳಿಂದ ಅದರ ಎಕ್ಸಿಕ್ಯೂಷನ್ ಮಿಸ್ಫೈರ್ ಆಗಿದೆ. ಅದರಿಂದಾಗಿ ಆ ಟ್ವಿಸ್ಟ್ ಸಹ ನನಗೆ ವರ್ಕ್ ಆಗ್ಲಿಲ್ಲ. ಈ ಫಿಲಂ ನ ಸೆಕೆಂಡ್ ಹಾಫ್ ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಸಾಂಗ್ಸ್ ಮತ್ತೆ ಬಿಜಿಎಂ ಈ ಫಿಲಂ ಗೆ ಮೇಜರ್ ಪ್ಲಸ್ ಆಗಿದೆ. ಸಿನಿಮಾಟೋಗ್ರಫಿ ಮತ್ತೆ ಕ್ಯಾಮ್ರಾ ವರ್ಕ್ ಈ ಫಿಲಂ ಅಲ್ಲಿ ಮೇಜರ್ ಹೈಲೈಟ್ ಅಂತಾನೆ ಹೇಳ್ಬೋದು. ರೂಟೀನ್ ಲವ್ ಸ್ಟೋರಿನೇ, ಆದ್ರೂ ಡೈರೆಕ್ಟರ್ ಅಲ್ಲಲ್ಲಿ ಆಡಿಯನ್ಸ್ ಮೈಂಡ್ ಗೆ ಕನ್ಫ್ಯೂಷನ್ಸ್ ನ ಕ್ರಿಯೇಟ್ ಮಾಡಿ ಸ್ಕ್ರೀನ್ ಪ್ಲೇ ನ ಗ್ರಿಪ್ಪಿಂಗ್ ಆಗಿ ತಗೊಂಡೋಗೋದಕ್ಕೆ ಮಾಡಿರುವಂತಹ ಸಿನ್ಸಿಯರ್ ಎಫರ್ಟ್ಸ್ ಎವಿಡೆಂಟ್ ಆಗಿ ಕಾಣುತ್ತೆ. ಫಸ್ಟ್ ಹಾಫ್ ಸ್ಕ್ರೀನ್ ಪ್ಲೇ ಮೇಲೆ ಇನ್ನೂ ಸ್ವಲ್ಪ ವರ್ಕ್ ಮಾಡಿ ನ್ಯೂ ಕಮರ್ಸ್ ನ ಬಿಟ್ಟು ಯಾರಾದ್ರೂ ಟ್ಯಾಲೆಂಟೆಡ್ ಟೀಮ್ ನ ಅಂದ್ರೆ ಹೀರೋ ಹೀರೋಯಿನ್ಸ್ ನ ಹಾಕೊಂಡು ಈ ಫಿಲಂ ನ ಮಾಡಿತಿದ್ರೆ ಈ ಫಿಲಂ ನ ಓವರ್ ಆಲ್ ಔಟ್ಪುಟ್ ಇನ್ನೂ ಬೆಟರ್ ಆಗಿ ಬರ್ಬೋದಿತ್ತು. ಓವರ್ ಆಲ್ ಆಗಿ ನನಗೆ ಒಂದು ಫಿಲಂ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಲಿಲ್ಲ. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂ ಗೆ ಕೊಡ್ತಾ ಇರುವಂತಹ ರೇಟಿಂಗ್ 2.25 ಔಟ್ ಆಫ್ 5. ಇದಿಷ್ಟು ಈ ಫಿಲಂ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದಿರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.